ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಒನ್ ಮೋರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ ಅದೇನು ಅಂತ ನೋಡೋಣ. ಫ್ರೆಂಡ್ಸ್, ತಾಯಿ ಅಂದ ತಕ್ಷಣ ನಮಗೆಲ್ಲ ಏನು ನೆನಪಾಗುತ್ತೆ? ಅವ್ರು ನಮಗೋಸ್ಕರ ಮಾಡಿರೋಂಥ ಎಷ್ಟೋ ತ್ಯಾಗಗಳು, ಎಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿರ್ತಾರೆ, ಇದೆಲ್ಲ ನೆನಪಾಗುತ್ತೆ. ತಾಯಿ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಆದರೆ ಅದೇ ತಾಯಿ ಮಕ್ಕಳ ಪಾಲಿಗೆ ಶತ್ರು ಆದರೆ? ಹೌದು. ಅಮೆರಿಕದಲ್ಲಿ ನಡೆದಂಥ ಈ ಒಂದು ಘಟನೆ ಇಡೀ ಅಮೆರಿಕಾನೇ ಚರ್ಚೆಗೆ ಒಳಗಾಗಂತೆ ಮಾಡುತ್ತೆ. ಬನ್ನಿ ಏನು ಅಂತ ತಿಳ್ಕೊಳ್ಳೋಣ. 2023ರಲ್ಲಿ ಕ್ರಿಸ್ಟಲ್ ಕ್ಯಾಂಡಲಾರಿಯ ಪ್ರಕರಣವು ಇಡೀ ಅಮೆರಿಕಾನೇ ಓ ಮೈ ಗಾಡ್ ಅನ್ನೋ ಥರ ಆಗಿರುತ್ತೆ. ಹೌದು, ಓಹಿಯೋದ ಕ್ಲೀವ್ಲ್ಯಾಂಡ್ನಲ್ಲಿ ನಿವಾಸಿಯಾಗಿದ್ದಂಥ ಕ್ರಿಸ್ಟಲ್ ಕ್ಯಾಂಡಲಾರಿಯೋ 2023 ಜೂನ್ನಲ್ಲಿ ಪೋರ್ಟೋರಿಕೋ ಆ್ಯಂಡ್ ಡೆಟ್ರಾಯಿಟ್ಗೆ 10 ದಿನಗಳ ಕಾಲ ಟ್ರಿಪ್ ಹೋಗ್ತಾಳೆ. ಆದರೆ ಇವಳು ಟ್ರಿಪ್ ಹೋಗಬೇಕಾದ್ರೆ ತನ್ನ ಬರೀ 16 ತಿಂಗಳ ಮಗುವಾದಂಥ ಜೈಲಿನ ಮನೆಯಲ್ಲೇ ಬಿಟ್ಟು ಹೋಗಿರ್ತಾಳೆ, ಅದು ಒಂಟಿಯಾಗಿ. ಹೌದು, ಒಂದು ಪ್ಲೇ ಪೆನ್ನಲ್ಲಿ ಅಂದರೆ ಆಟದ ಪೆಟ್ಟಿಗೆಯಲ್ಲಿ ಮಗುನ ಒಂಟಿಯಾಗಿ ಬಿಟ್ಟು ಹೊರಟೋಗಿರ್ತಾಳೆ. ತದನಂತರ 10 ದಿನಗಳ ನಂತರ ಬಂದು ನೋಡಿದ್ರೆ ಜೈಲಿನ್ ಉಸಿರಾಡುತ್ತಾ ಇರಲಿಲ್ಲ. ಪೊಲೀಸ್ ಮತ್ತು ಡಾಕ್ಟರ್ಗಳು ಮಗುನ ಚೆಕ್ ಮಾಡಿ ನೋಡಿದ್ರೆ ಮಗು ತೀವ್ರವಾದ ಸುಸ್ತು ಮತ್ತು ಹಸಿವಿನಿಂದ ಸತ್ತಿದೆ ಅಂತ ನಿರ್ಧಾರ ಮಾಡ್ತಾರೆ. ಪೊಲೀಸ್ನವರು ಅಲ್ಲಿನ ಸಿಸಿ ಕ್ಯಾಮ್ರಾನ ಚೆಕ್ ಮಾಡಿದಾಗ ಮಗು ತುಂಬ ಭಯದಿಂದ ಅಳ್ತಿರುವಂತಹ ಸೌಂಡ್ಸ್ ರೆಕಾರ್ಡ್ ಆಗಿರುತ್ತೆ. ಅಟ್ ಎ ಟೈಮ್ ಕ್ರಿಸ್ಟಲ್ ಕ್ಯಾಂಡಲಾರಿಯೋ ಸಹ ತನ್ನ ಟ್ರಿಪ್ನ ಎಂಜಾಯ್ ಮಾಡಿರುವಂಥ ಫೋಟೋಸು ಸಹ ಹೊರಬೀಳುತ್ತೆ. ಇದರ ಆಧಾರದ ಮೇಲೆ ಅಲ್ಲಿನ ಕೋರ್ಟ್ 2024 ಮಾರ್ಚ್ರಲ್ಲಿ ಕ್ರಿಸ್ಟಲ್ ಕ್ಯಾಂಡಲಾರಿಯೋಗೆ ಫೆರೋಲ್ ಇಲ್ಲದೆ ಅಂದರೆ ಬೇಲ್ ಇಲ್ಲದೆ ಜೀವನ ಪರ್ಯಂತಹ ಜೈಲಲ್ಲೇ ಇರುವಂಥ ಶಿಕ್ಷಣ ವಿಧಿಸುತ್ತೆ. ಫ್ರೆಂಡ್ಸ್, ಕ್ರಿಸ್ಟಲ್ ಕ್ಯಾಂಡಲಾರಿಯೋಗೆ ಅಟ್ಲೀಸ್ಟ್ ಜೈಲಿನಲ್ಲಿ ಊಟ ಆದರೂ ಸಿಗತ್ತೆ. ಆ ಮಗು ಅದು ಸಹ ಇಲ್ಲದೆ ಸಾವಿನಪ್ಪಿರುತ್ತೆ. ಎಷ್ಟು ದುರಂತತೆಯಾಗಿದೆ ನೋಡಿ. ಇದಾಗಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.